ಯಶವಂತಪುರದಲ್ಲಿ ಕಾರೊಂದು ಅಗ್ನಿ ಅವಘಡಕ್ಕೆ ತುತ್ತಾಗಿರೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಹೇಗೆ ಏನ್ ಕತೆ ಅನ್ನೋದ್ರ ಡೀಟೇಲ್ಸ್ ಹೇಳ್ತಾ ಹೋಗ್ತೀವಿ. ನಡು ರಸ್ತೆಯಲ್ಲಿ ಧಗಧಗನೆ ಹೊತ್ತಿ ಉರಿದಿದೆ ಕಾರು. ಚಲಿಸ್ತಾ ಇದ್ದ ಕಾರಿನಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಗಳೂರಿನ ಯಶವಂತಪುರದ ಟಾಟಾ ಇನ್ಸ್ಟಿಟ್ಯೂಟ್ ಬಳಿ ಆಗಿರುವಂತಹ ಘಟನೆ. ಕಿಲೋಮೀಟರ್ ಗಟ್ಟಲೆ ಇದರಿಂದ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಬೆಳಗ್ಗೆ ಕಾರಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿದ್ದಾರೆ. ಸಂಡೇ ಮಾರ್ನಿಂಗ್ ಸ್ವಲ್ಪ ಬೆಂಗಳೂರಿನಲ್ಲಿ ಪೀಸ್ಫುಲ್ ಇರುತ್ತೆ, ಅಷ್ಟೊಂದು ಟ್ರಾಫಿಕ್ ಇರಲ್ಲ. ಬಟ್ ಇಲ್ಲಿ ಕಾರೊಂದು ಹೊತ್ತಿ ಉರಿದ ಪರಿಣಾಮ ಎಲ್ಲ ವೆಹಿಕಲ್ಸ್ ಸಾಲಾಗಿರೋದನ್ನು ನೋಡ್ತಾ ಇದ್ದಾರೆ. ಬ್ಲಾಕ್ ಆಗಿದೆ, ರಸ್ತೆ ಬ್ಲಾಕ್ ಆಗಿದೆ. ಇನ್ನೊಂದು ಕಡೆಗೆ ಬೆಂಕಿಯ ಕೆನ್ನಾಲಿಗೆ ಇಡೀ ಕಾರನ್ನ ಹೇಗೆ ಆಪೋಷಣ ತೆಗೆದುಕೊಂಡಿದೆ ಅಂತ ಏನು ಉಳಿದಿಲ್ಲ. ಅಲ್ಲಿ ಕಾರಿನ ಅಸ್ಥಿಪಂಜರ ಮಾತ್ರ ಉಳಿದಿದೆ. ಚಲಿಸ್ತಾ ಇದ್ದಂಥ ಕಾರ್ಗೆ ಬೆಂಕಿ ತಗಲಿ ದಗದಗನೆ ಹೊತ್ತಿ ಹೊಡೆದಂಥ ಘಟನೆ ನಡೆದಿದೆ. ಯಶವಂತಪುರದಿಂದ ಟಾಟಾ ಇನ್ಸ್ಟಿಟ್ಯೂಟ್ ಕಡೆಗೆ ಹೋಗುವಂಥ ರಸ್ತೆಯಲ್ಲಿ ಕಾರು ದಗದಗನೆ ಹೊತ್ತಿ ಹೊಡೆದಿರುವಂಥದ್ದು. ಈಗ ಬೆಂಕಿಯನ್ನು ನಂದಿಸುವಂಥ ಕೆಲಸ ಆಗಿದೆ. ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬಂದು ಬೆಂಕಿಯನ್ನು ನಂದಿಸುವಂಥ ಕೆಲಸ ಮಾಡಿದ್ದಾರೆ. ಚಲಿಸ್ತಾ ಇದ್ದಂಥ ಕಾರಲ್ಲಿ ಏಕಾಏಕಿ ಬೆಂಕಿ ಕಾಣಿಸ್ಕೊಂಡಿದೆ. ಕೂಡಲೇ ಕಾರ್ನಲ್ಲಿದ್ದಂಥವ್ರು ಎಲ್ಲರೂ ಕೂಡ ಹೊರಗಡೆ ಬಂದಿದ್ದಾರೆ. ಏಕಾಏಕಿ ದಗದಗನೆ ನಡು ರಸ್ತೆಯಲ್ಲಿ ಹೊತ್ತು ಉರಿದಿದೆ ಕಾರು. ಈಗ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬಂದು ಬೆಂಕಿಯನ್ನು ನಂದಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಾರ್ನಲ್ಲಿದ್ದವರು ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ. ಯಾರಿಗೂ ಕೂಡ ಯಾವುದೇ ರೀತಿಯಾದಂಥ ಸಮಸ್ಯೆಗಳಾಗಿಲ್ಲ. ಎಲ್ಲರೂ ಸೇಫ್ ಆಗಿರುವಂಥದ್ದು. ಈಗ ಕಾರ್ನ ಮಾಲೀಕರು ಕೂಡ ನಮ್ಮ ಜೊತೆಗಿದ್ದಾರೆ, ಹಾಗೆ ಚಾಲಕರು ಕೂಡ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಕಾರ್ ನಿಮ್ದ? ಕಾರ್ ಡ್ರೈವ್ ಮಾಡ್ತಿದ್ದವ್ರು ನಮ್ಮ ಜೊತೆಗಿದ್ದಾರೆ. ಏನಾಯಿತು ಸರ್ ಎಕ್ಸಾಕ್ಟ್? ಸರ್ ಸಡನ್ನಾಗೆ ಹೊಗೆ ಬಂತು. ಹೊಗೆ ಬಂದ ತಕ್ಷಣ ಗಾಡಿ ಸ್ಟಾಪ್ ಮಾಡಿಬಿಟ್ಟು ಪ್ಯಾಸೆಂಜರ್ ಇದ್ದು ಅವ್ನು ಇಳಿಸ್ಬಿಟ್ಟು ಪಕ್ಕದಲ್ಲಿ ಕರ್ಕೊಂಡು ಹೋಗಿ ಆ ಕಡೆ ಹೋಗಿ ಹಿಂಗೆ ನೋಡೋ ಅಷ್ಟೊತ್ತಿಗೆ ಅಲ್ಲಿ ಟೈರ್ ಹತ್ರಕ್ಕೆ ಸ್ಪಾರ್ಕ್ ಸ್ಟಾರ್ಟ್ ಆಯಿತು. ನೀರು ಅದೇನು ಸಿಗಲಿಲ್ಲ ಸರ್. ಇಲ್ಲ, ಫ್ರಂಟ್ ಇಂಜಿನ್ ಲೆಫ್ಟ್ ಸೈಡ್ ಟೈರ್ ಹತ್ರಕ್ಕೆ ಅಂದರೆ ಹೊಗೆ ಕಾಣಿಸ್ಕೋತು. ಹೊಗೆ ಕಾಣಿಸ್ಕೊಂಡು ಫಸ್ಟಿಗೆ ಸ್ಟಾಪ್ ಮಾಡಿಬಿಟ್ಟು ಆ ಕಡೆ ಹೋಗೋ ಅಷ್ಟೊತ್ತಿಗೆ ಬೆಂಕಿ ಸ್ಟಾರ್ಟ್ ಆಯಿತು. ಆಮೇಲೆ ಸಡನ್ನಾಗಿ ಜಾಸ್ತಿ ಹಾಕೊಂಡು ಹೋಯ್ತು ಸರ್. ಅಂದರೆ ಎಷ್ಟು ಜನ ಇದ್ರಿ ಸರ್ ಕಾರಲ್ಲಿ? ಸರ್ ನಾವೊಬ್ಬರು ಮತ್ತು ಅವ್ರ ಪ್ಯಾಸೆಂಜರ್ ಇವರು ಮಗಳೊಬ್ಬರು. ಅಂದರೆ ಯಾವ ಕಾರ್ ಇದು? ಇದು ವರ್ಣ ಸರ್, ವರ್ಣ ಒಂಡೆ ವರ್ಣ. ಏನು ಸಮಸ್ಯೆ ಆಗಿದೆ ಅನ್ನೋದು ಏನಾದ್ರು ಗೊತ್ತಾಗಿಲ್ಲ ಸರ್? ಮೋಸ್ಟ್ಲಿ ಬ್ಯಾಟ್ರಿಯಿಂದ ಏನಾದ್ರು ಪ್ರಾಬ್ಲಮ್ ಆಗಿರ್ಬೋದು ಅನ್ಸುತ್ತೆ ಸರ್. ಅದೇನು ಕರೆಕ್ಟಾಗಿ ಗೊತ್ತಾಗಿಲ್ಲ ಸರ್. ಬರೀ 1 ಕಿಲೋಮೀಟರ್ ಟ್ರಾವೆಲ್ ಆಗಿದೆ ಅಷ್ಟೇ. 1 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದು ಅಷ್ಟೇ. ಒಂದೇ ಕಿಲೋಮೀಟ್ರು? ಹೌದು ಸರ್. ಗೋಲ್ಡನ್ ಗ್ರ್ಯಾಂಡ್ ಅಪಾರ್ಟ್ಮೆಂಟಿಂದ ಬಂದಿರೋದು. ಗೋಲ್ಡನ್ ಗ್ರ್ಯಾಂಡ್ ಅಪಾರ್ಟ್ಮೆಂಟ್ ಇದೆಯಲ್ಲ, ಅಲ್ಲಿಂದ ಇಲ್ಲಿಗೆ ಬಂದಿರೋದು ಅಷ್ಟೇ ಸರ್. ಅಲ್ಲಿಂದ ಇಲ್ಲಿಗೆ ಬಂದಿರೋದು ಅಷ್ಟೇ. 1 ಕಿಲೋಮೀಟರ್ಗೆ ಬೆಂಕಿ ಆಗಿದೆ. ಇವತ್ತು ಎತ್ತಿರೋದೇ 1 ಕಿಲೋಮೀಟ್ರು. ಇವತ್ತು ಸ್ಟಾರ್ಟ್ ಮಾಡಿ 1 ಕಿಲೋಮೀಟ್ರ್. 1 ಕಿಲೋಮೀಟರ್ ಸ್ಟಾರ್ಟ್ ಮಾಡಿದ್ದು 1 ಕಿಲೋಮೀಟರ್ ಸ್ಟಾರ್ಟ್. ಹೌದು. ಚಾಲಕರು ಹೇಳ್ತಾರೆ, ಅಂದರೆ ಇವರು ಡ್ರೈವ್ ಮಾಡ್ತಾ ಇದ್ದಂಥ ಕಾರು 3 ಜನ ಇದ್ದರು, ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ ಅಂತ. ಏಕಾಏಕಿ ಹೊಗೆ ಕಾಣಿಸ್ಕೊಳ್ತು. ಹೊಗೆ ಕಾಣಿಸ್ಕೊಂಡು ಕೂಡಲೇ ನಾನು ಕಾರನ್ನು ನಿಲ್ಲಿಸಿದೆ ಅಂತ. ಇನ್ನು ಪ್ರತ್ಯಕ್ಷದರ್ಶಿಗಳು ಕೂಡ ಇದ್ದಾರೆ, ಅವ್ರನ್ನ ನಾನು ಮಾತಾಡ್ತೀನಿ. ಸರ್ ನೀವು ಇಲ್ಲೇ ಇದ್ರಿ ಅನ್ಸುತ್ತೆ, ಏನಾಯಿತು ಸರ್? ಅದೇ ಒಯ್ಯೋರು ಬ್ಯಾಟ್ರಿ ಒಯ್ಯೋರು ಶಾರ್ಟ್ ಆಗಿ ಬೆಂಕಿ ಹಂಗೆ ಹಾಕೊಂಡ್ಬಿಡುತ್ತೆ. ನೀವು ನೋಡಿದಾಗ ಹೆಂಗಿತ್ತು ಪರಿಸ್ಥಿತಿ? ಲೈಟಾಗಿ ಬರ್ತಾಯಿತ್ತು ಹೊಗೆ, ಆಮೇಲೆ ಸ್ಪೀಡಾಗಿ ಬಂದ್ಬಿಟ್ಟು. ಹೇಳಿ.